Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 3ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಒಬ್ಬ ಕಥೋಲಿಕ ಯುವಕನು ತಾನು ಹುಟ್ಟಿ ಬೆಳೆದ ಊರನ್ನ ಬಿಟ್ಟು ದೂರದ ದೇಶ ಇಂಗ್ಲೆಂಡಿನಲ್ಲಿ ದುಡಿಯುತ್ತಿರ್ತಾನೆ. ಕೈ ತುಂಬ ಸಂಬಳ, ತಿನ್ನಲು ಕುಡಿಯಲು ಬೇಕಾದಷ್ಟು ಇದೆ. ಈ ಹಣದ ಹಂಬಲದ ಆಸೆಯಲ್ಲಿ ದೇವಾಲಯದ ಕಡೆ ತಲೆ ಹಾಕುವುದನ್ನೇ ಮರೆತು ಬಿಡ್ತಾನೆ. ಅವನು ಪ್ರತಿದಿನ ಕೆಲಸಕ್ಕೆ ಹೋಗುವಾಗ ಒಂದು ಪುಟ್ಟ ದೇವಾಲಯವನ್ನು ದಾಟಿಯೇ ಹೋಗಬೇಕಾಯಿತು. ದೇವಾಲಯದ ಹೊರಭಾಗದ ಫಲಕದಲ್ಲಿ ಈ ರೀತಿ ಬರೆದಿರುತ್ತದೆ: ನೀನು ದೇವರನ್ನು ಪ್ರೀತಿಸಿದಷ್ಟೇ ದೇವರು ನಿನ್ನನ್ನು ಪ್ರೀತಿಸಿದರೆ ಇಂದು ನೀನು ಎಲ್ಲಿರುತ್ತಿದ್ದೆ. ಮೊದಲನೇ ದಿನ ಈ ವಾಕ್ಯವನ್ನು ಓದಿ ಆತನು ಅಷ್ಟು ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಪ್ರತಿದಿನ ಆ ಹಾದಿಯಲ್ಲಿ ಅವನು ಹೋಗುವಾಗ ಈ ವಾಕ್ಯ ಪದೇ ಪದೇ ಅವನ ಕಣ್ಣಿಗೆ ಬಿದ್ದು ತಿಳಿದೋ ತಿಳಿಯದೋ ಈ ವಾಕ್ಯವನ್ನು ಧ್ಯಾನಿಸಲು ಆರಂಭಿಸ್ತಾನೆ. ಭಯಗ್ರಸ್ತನಾದ ಆ ಯುವಕ ಮನದಲ್ಲಿಯೇ ತಲ್ಲಣಗೊಂಡು ಪರಿವರ್ತನಾದನು. ಅಂದಿನಿಂದ ಭಾನುವಾರಗಳಲ್ಲಿ ತಪ್ಪದೆ ಬಲಿಪೂಜೆಗೆ ಹೋಗತೊಡಗಿದನು ಮತ್ತು ಪರಮಪ್ರಸಾದವನ್ನ ಸ್ವೀಕರಿಸತೊಡಗಿದನು. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ರಕ್ತದ ರುಚಿ ನೋಡಿದ ಹುಲಿಗೆ ಮನುಷ್ಯನನ್ನೇ ಬೇಟೆಯಾಡುತ್ತದೆ. ದೂರದರ್ಶನದ ಮುಂದೆ ಕುಳಿತು ಸೀರಿಯಲ್ಗಳನ್ನು ಸೀರಿಯಸ್ ಆಗಿ ನೋಡುತ್ತಾ ನಾನು ಏನು ತಿಂದೆ, ಏನು ಮಾಡಿದೆ ಎಂಬುದನ್ನು ಮನುಷ್ಯ ಮರೆತು ಬಿಡುತ್ತಾನೆ. ಹಾಗೆ ಪ್ರಾಪಂಚಿಕ ಜೀವನಕ್ಕೆ ಬಲಿಯಾದ ವ್ಯಕ್ತಿ ದೇವರನ್ನ ಮರೆತು ಬಿಡ್ತಾನೆ. ಕಣ್ಣಿಗೆ ಹಬ್ಬದಂತಹ ಚಿತ್ರದ ದರ್ಶನ ತೋರುತ್ತಾ, ನಾಲಿಗೆಗೆ ಹೆಂಡದ ರುಚಿ ಕೊಡುತ್ತಾ, ಚರ್ಮಕ್ಕೆ ಸ್ಪರ್ಶದ ಮುದ ನೀಡುತ್ತಾ ಮನುಷ್ಯನು ಇಂದ್ರಿಯಗಳಿಗೆ ಗುಲಾಮನಾಗಿ ಬಿಟ್ಟಿದ್ದಾನೆ. ಜೀವನದ ಜ್ಯೋತಿಯನ್ನು ನಿರಾಕರಿಸುತ್ತಾ ಜೀವನವನ್ನ ಸಾಗಿಸುತ್ತಾನೆ. ಆ ಜ್ಯೋತಿಯ ಹಿಂದೆ ಇರುವ ಮಹಾಶಕ್ತಿಯನ್ನ ಮರೆತು ಬಿಡ್ತಾನೆ. ಆ ಯುವಕ ಹಣ, ಕೆಲಸ ಎಂಬುದರಿಂದ ದೇವರನ್ನ ಮರೆತಿದ್ದನೋ ಹಾಗೆ ಆ ಕ್ರಿಸ್ತನ ಜ್ಯೋತಿಯನ್ನು ನಮ್ಮ ಜೀವನದಲ್ಲಿ ಬೆಳಗಿಸಲು ಇಂದಿನ ವಾಚನಗಳು ನಮಗೆ ಕರೆ ನೀಡುತ್ತದೆ. ಹಾಗೂ ದೇವರ ವಾಕ್ಯವನ್ನ ಬೆಳಕನ್ನ ಪಸರಿಸಲು ಕರೆಯನ್ನು ನೀಡುತ್ತಿದೆ. ಆದ್ಮೇಲೆ ಇಂದಿನ ಮೊದಲನೇ ವಾಚನವನ್ನ ಪ್ರವಾದಿ ಯೆಶಾಯನ ಗ್ರಂಥದಿಂದ ಆರಿಸಲಾಗಿದೆ. ಪ್ರವಾದಿ ಯೆಶಾಯನು ಮುಂಬರುವ ಬೆಳಕಿನ ಬಗ್ಗೆ ಇಸ್ರಾಯೇಲಿನ ಜನರಿಗೆ ಪ್ರವಾದನೆ ನುಡಿಯುವುದನ್ನು ನಾವು ಆಲಿಸುತ್ತೇವೆ. ಪ್ರಭು ಕ್ರಿಸ್ತರು ಕತ್ತಲನ್ನ ಓಡಿಸಿ ಬೆಳಕನ್ನು ನೀಡುವರು ಎಂಬ ಪ್ರವಾದನೆಯನ್ನ ಆಲಿಸುತ್ತೇವೆ. ಇಸ್ರಾಯೇಲ್ ನಾಡನ್ನು ಉತ್ತರ ಭಾಗ ಮತ್ತು ದಕ್ಷಿಣ ಭಾಗವಾಗಿ ವಿಭಜನೆಗೊಂಡಾಗ ಉತ್ತರ ಭಾಗದ ಇಸ್ರಾಯೇಲಿಗೆ ಸಮಾರ್ಯವು ರಾಜಧಾನಿಯಾಗಿತ್ತು. ದಕ್ಷಿಣ ಇಸ್ರಾಯೇಲಿಗೆ ಜುದೆಯ ನಾಡುಗೆ ಜೆರುಸಲೇಂ ರಾಜಧಾನಿಯಾಗಿತ್ತು. ನೆರೆ ರಾಜ್ಯಗಳಾಗಿದ್ದ ಸಿರಿಯಾ, ಬ್ಯಾಬಿಲೋನ್, ರೋಮ್ ನಗರಗಳು ವ್ಯಾಪಾರಕ್ಕಾಗಿ ನದಿಯ ಮಾರ್ಗ ಬಳಸಿ ತದನಂತರ ಉತ್ತರ ಇಸ್ರಾಯೇಲನ್ನು ಆಕ್ರಮಿಸಿಕೊಂಡರು. ಅಸ್ಸೀರಿಯಾದವರ ಒಂದು ಆಚರಣೆ ಮತ್ತು ವಿಧಿವಿಧಾನಗಳ ಇಸ್ರಾಯೇಲ್ ಮೇಲೆ ನಿಧಾನವಾಗಿ ಹೇರುತ್ತಲೇ ಹೋದರು. ಈ ರೀತಿ ಗಲಿಲಿಯ ನಾಡು ಲೌಕಿಕ ಕ್ರಾಂತಿಯ ಗೂಡಾಗಿತ್ತು. ದೇವರ ನೀತಿ ನಿಯಮಗಳನ್ನ ಕತ್ತಲ ಜಗತ್ತಿನಲ್ಲಿ ಕುಂಟುತ್ತಾ ನಡೆಯುತ್ತಿತ್ತು. ಅಂತಹ ಸಂದರ್ಭದಲ್ಲಿ ಜೆಬುಲಿನ್, ನೆಫ್ತಾಲಿಯ ಗೋತ್ರಗಳಿಗೆ ಅವಮಾನಕ್ಕೆ ಗುರಿಯಾದರೆ ಗಲಿಲಿಯಾದವರು ಅವಮಾನಕ್ಕೆ ಈಡಾಗಿದ್ದರು. ಮಹಾಜ್ಯೋತಿ ಒಂದು ಬೆಳಕು ನೀಡಿ ಕತ್ತಲೆ ಇರುವವರನ್ನ ಬೆಳಕಿನ ಎಡೆಗೆ ಕರೆದುಕೊಂಡು ಹೋಗುವರು ಪ್ರಭು ಕ್ರಿಸ್ತರು ಎಂದು ಪ್ರವಾದಿ ಯೆಶಾಯ ಪ್ರವಾದನೆ ನುಡಿದಿರುವುದನ್ನ ನಾವು ಇಂದಿನ ಮೊದಲನೇ ವಾಚನದಲ್ಲಿ ಆಲಿಸುತ್ತೇವೆ. ಆದ್ಮೇಲೆ ಇಂದಿನ 2ನೇ ವಾಚನದಲ್ಲಿ ನಾವು ಕೇಳುವುದಾದರೆ, ಕೊರಿಂಥಿಯದ ಜನರು ಸಹಬಾಳ್ವೆಯ ಜೀವನವನ್ನು ಜೀವಿಸುತ್ತಿರಲಿಲ್ಲ. ಕೆಲವೊಬ್ಬರು ನಾನು ಪೌಲನ ಕಡೆಯವನು, ನಾನು ಅಪೊಲ್ಲೋಸನ ಕಡೆಯವನು, ನಾನು ಕೇಫನ ಕಡೆಯವನು, ನಾನು ಕ್ರಿಸ್ತನ ಕಡೆಯವನು ಎಂದು ಜಗಳವಾಡುತ್ತಾ ಇಬ್ಬಾಗವಾಗಿ ಬಿಟ್ಟಿದ್ದರು. ಆಗ ಪೌಲನು ಅವರಿಗೆ ಪತ್ರವನ್ನು ಬರೆಯುತ್ತಾ, ಕ್ರಿಸ್ತನನ್ನು ಏಕೆ ಇಬ್ಬಾಗ ಮಾಡಿಬಿಟ್ಟಿರುವಿರಿ? ನಿಮಗೆ ಶಿಲುಬೆಯ ಮೇಲೆ ಮಳೆದಿದ್ದು ದೀಕ್ಷಾಸ್ನಾನ ಪಡೆದದ್ದು ಪೌಲನ ಹೆಸರಿನಲ್ಲಿ ಅಲ್ಲ, ಬದಲಿಗೆ ಕ್ರಿಸ್ತನ ನಾಮದಲ್ಲಿ. ಹಾಗೂ ಶುಭ ಸಂದೇಶವನ್ನು ಬೋಧಿಸಲು ಅಂಧಕಾರದಲ್ಲಿರುವವನ್ನ ಬೆಳಕಿನಡೆಗೆ ಕರೆದವರು ದೇವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ದೇವರ ವಾಕ್ಯದ ಬೆಳಕನ್ನು ನೀಡಲು ಎಂದು ತಿಳಿ ಹೇಳಿ ಪತ್ರವನ್ನ ಬರೆಯುತ್ತಾರೆ. ಆತ್ಮನ ಇಂದಿನ ಶುಭ ಸಂದೇಶದಲ್ಲಿ ಪ್ರವಾದಿ ಯೆಶಾಯನು ಸಾವಿರಾರು ವರ್ಷಗಳ ಹಿಂದೆ ನುಡಿದ ಮಾತು ಅಥವಾ ಪ್ರವಾದನೆ ಯಾವ ರೀತಿ ಪೂರ್ಣಗೊಂಡಿತು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು.
ಯೇಸು ಸ್ವಾಮಿ ತಾವು ಬೆಳೆದ ಊರಾದ ನಜರೇತನ್ನ ಬಿಟ್ಟು ಗಲಿಲಿಯ ಸರೋವರದ ತೀರದ ಕೆಫರ್ನಾವುಮಿಗೆ ಹೋಗಿ ವಾಸ ಮಾಡಲು ಆರಂಭಿಸುತ್ತಾರೆ. ಪ್ರಭು ಯೇಸುವಿನ ಆಗಮನದಿಂದ ನೆಫ್ತಾಲಿನ್, ಜಬುಲಿನ್ ಮತ್ತು ಗಲೀಲಿಯದ ಸರೋವರದ ಹಾದಿ ಬೀದಿಗಳು ಪಾವನವಾಯಿತು. ಮರಣದ ಛಾಯೆ ಬೆಳಕಿನ ಅರುಣೋದಯವಾಯಿತು. ಅಪರಿಚಿತ ಊರಾದ ಗಲೀಲಿಯಾದಲ್ಲಿ ಸೇವೆ ಮಾಡುವುದು ಅಷ್ಟು ಸುಲಭ ಮಾತಾಗಿರಲಿಲ್ಲ. ಜೆರುಸಲೇಮಿನಿಂದ ಭೂ ಅಂತರದಲ್ಲಿ ಮಾತ್ರ ಗಲೀಲಿಯಾದ ಜನರು ದೂರ ಉಳಿದಿರಲಿಲ್ಲ, ಬದಲಿಗೆ ದೇವರಿಂದ ಸಹ ದೂರ ಉಳಿದಿದ್ದರು. ಅಲ್ಲಿನ ಜನರು ಪೇಗನ್ ಆಗಿದ್ದರು, ಅಂದರೆ ದೇವರ ಮೇಲೆ ನಂಬಿಕೆಯನ್ನ ಕಳೆದುಕೊಂಡಿದ್ದರು. ಆದರೆ ಪ್ರಭುವಿನ ಆಗಮನದಿಂದ ಕುರುಡಾಗಿದ್ದ ಜನರು ತಮ್ಮ ಜೀವನದಲ್ಲಿ ಬೆಳಕನ್ನ ಕಂಡುಕೊಂಡರು. ಆದ್ಮೇಲೆ ಅದೇ ಕ್ರಿಸ್ತನು ನಮ್ಮ ಜೀವನದಲ್ಲೂ ಬೆಳಕನ್ನು ತರಬೇಕಾದರೆ ನಾವು ಏನು ಮಾಡಬೇಕಾಗಿದೆ? ಆದ್ಮೇಲೆ ಪ್ರತಿಯೊಬ್ಬನು ಜೀವನದ ಒಂದಲ್ಲ ಒಂದು ಹಂತದಲ್ಲಿ ಕತ್ತಲೆ ಅಥವಾ ಬೆಳಕಿನಿಂದ ದೂರದ ಅನುಭವ ಪಡೆದಿರಬಹುದು. ತಿರಸ್ಕಾರ, ಸಾವು, ನೋವು ಇವೆಲ್ಲವೂ ಜೀವನದಲ್ಲಿ ಕತ್ತಲಿನ ಕರಾಳ ಛಾಯೆಯನ್ನು ಹಬ್ಬಿಸಿ ನೆಮ್ಮದಿಯ ನಾಶಕ್ಕೆ ಕಾರಣವಾಗಿರಬಹುದು. ಆದರೂ ಕತ್ತಲೆಯಿಂದ ಬೆಳಕಿನೆಡೆಗೆ, ನೋವಿನಿಂದ ನಲಿವಿನೆಡೆಗೆ, ಸಾವಿನಿಂದ ಜೀವನದೆಡೆಗೆ ಸಾಗುವ ಶಕ್ತಿಯನ್ನು ಪಡೆಯಬೇಕು. ಅದು ಕೇವಲ ದೈವಿ ಶಕ್ತಿಯಿಂದ ಮಾತ್ರ ಸಾಧ್ಯ. ಎರಡನೇದಾಗಿ ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 1:9 ಹೇಳುವಂತೆ, ಮಾನವರೆಲ್ಲರನ್ನೂ ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ್ದ ಜಗಜ್ಯೋತಿ ಅವರೇ. ಆ ಕ್ರಿಸ್ತನ ಜ್ಯೋತಿಯನ್ನು ಪಡೆದು ನಮ್ಮ ಜೀವನವನ್ನ ಬೆಳಗಿಸೋಣ. ಕೊನೆಯದಾಗಿ ಆತ್ಮರೇ, ಮನುಷ್ಯನು ದ್ವೇಷ, ರೋಷ, ಅನೇಕ ಚಟಗಳೆಂಬ ಕತ್ತಲೆಗಳಲ್ಲಿ ಮುಳುಗು ಹೋಗುತ್ತಿದ್ದಾನೆ. ಒಂದು ಮಾತ್ರ ನಾವು ತಿಳಿದುಕೊಳ್ಳಬೇಕು, ಕೆಟ್ಟ ಚಟಗಳು ಆ ಕ್ಷಣಕ್ಕೆ ಮಾತ್ರ ಸಂತೋಷ ಕೊಡಬಹುದು, ಆದರೆ ಮುಂದೆ ಅದರಿಂದ ನನ್ನ ಜೀವನ ಮತ್ತು ಕುಟುಂಬದ ಜೀವನ ಕತ್ತಲಾಗುತ್ತದೆ ಎಂಬುದನ್ನ ಸತ್ಯವನ್ನ ಮಾತ್ರ ನಾವು ಮರೆಯಬಾರದು. ಆದ ಕಾರಣ ಕತ್ತಲೆಯಲ್ಲಿ ಇರಲು ಪ್ರೇರೇಪಿಸುವ ಎಲ್ಲಾ ದುಶ್ಚಟ ಹಾಗೂ ತನ್ನ ಕೆಡುಕುಗಳನ್ನು ದೂರವಿರಿಸಿ ಕ್ರಿಸ್ತನ ಬೆಳಕನ್ನು ಪಡೆದು ಆ ಬೆಳಕಿನಿಂದ ಇಡೀ ಪ್ರಪಂಚಕ್ಕೆ, ಮುಖ್ಯವಾಗಿ ನನ್ನ ನೆರೆ ಹೊರೆಯವರಿಗೆ ಬೆಳಕಾಗಲೆಂದು ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.